ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡಿದ್ರ ನಟ ದರ್ಶನ್. ಜೈಲಾಧಿಕಾರಿಗಳ ರಿಪೋರ್ಟ್ ನಲ್ಲಿ ಏನಿದೆ? ಕಾಟೇರನಿಗೆ ಸಿಕ್ತಾ ಟಿವಿ ಡೆವಿಲ್ ಅಬ್ಬರ ನೋಡಿದ್ರ? ದರ್ಶನ್ ಕಿರಿಕ್. ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡಿದ್ರ ದರ್ಶನ್ ಅನ್ನುವಂತ ಪ್ರಶ್ನೆ ಎದ್ದಿತ್ತು. ಆ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು. ಜೈಲಾಧಿಕಾರಿಗಳ ರಿಪೋರ್ಟ್ ನಲ್ಲಿ ಹಾಗಾದ್ರೆ ಏನಿದೆ? ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳು. ಹಾಗಾದ್ರೆ ದರ್ಶನ್ ಹಲ್ಲೆಯನ್ನ ಮಾಡಿದ್ದು ನಿಜಾನಾ ಇಲ್ವಾ? ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾಕೆಂದ್ರೆ ದರ್ಶನ್ ಫ್ರಸ್ಟ್ರೇಷನ್ಗೆ ಒಳಗಾಗಿ ಅವರ ಬ್ಯಾರಕ್ನಲ್ಲಿರುವಂತಹ ಅನುಕುಮಾರ್, ಜಗದೀಶ್, ಪ್ರದೂಷ್, ಲಕ್ಷ್ಮಣ್ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಬ್ಯಾರಕ್ನಲ್ಲಿದ್ದಂಥವರ ಮೇಲೆ ದರ್ಶನ್ ಹಲ್ಲೆ ವಿಚಾರಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಜೊತೆಗಿದ್ದಂಥವರಿಗೆ ಒದ್ದೆ ಇಲ್ವಾ ಡೆವಿಲ್ ದರ್ಶನ್? ಬ್ಯಾರಕ್ನಲ್ಲಿದ್ದಂಥವರ ಮೇಲೆ ಹಲ್ಲೆ ಮಾಡಿಲ್ವಾ ಹಾಗಾದ್ರೆ ದರ್ಶನ್? ಜೈಲ್ನ ಸೂಪರಿಂಟೆಂಡೆಂಟ್ ಅಂಶುಕುಮಾರ್ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಎಡಿಜಿಪಿ ದಯಾನಂದ್ಗೆ ಅಂಶುಕುಮಾರ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸಹ ಕೈದಿಗಳಿಗೆ ದರ್ಶನ್ ಒದ್ದೆ ಇಲ್ವಾ? ನಟ ದರ್ಶನ್ ಬ್ಯಾರಕ್ ಬಳಿ ಭದ್ರತೆಗಿದ್ದಂಥವರ ವಿಚಾರಣೆಯನ್ನು ಮಾಡಲಾಗಿದೆ. ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. 3 ಪಾಳಿಯ 6 ಸಿಬ್ಬಂದಿಯ ವಿಚಾರಿಸಿರುವಂಥದ್ದು ಅಂಶುಕುಮಾರ್. ಗಲಾಟೆ ಹಲ್ಲೆ ನಡೆದಿಲ್ಲ ಅಂತ ಹೇಳಿದಾರಂತೆ ಜೈಲು ಸಿಬ್ಬಂದಿ. ಹಾಗಾದ್ರೆ ದರ್ಶನ್ ಹೊಡೆದಿಲ್ಲ ಅಂತಾನೆ. ಬಿಕಾಸ್ ಆ ರಿಪೋರ್ಟ್ ಅಷ್ಟೇ ಅಲ್ವಾ ನಾವು ನೋಡೋದು. ರಿಪೋರ್ಟ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾರೋ ಹೇಳಿದ್ರು, ಯಾರೋ ಕೇಳಿದ್ರು, ಏನೋ ವಿಚಾರ ಬಂತು ಅನ್ನೋದಕ್ಕಿಂತ ರಿಪೋರ್ಟ್ನಲ್ಲಿ ಏನಿರುತ್ತೆ ಅದನ್ನೇ ಮೆನ್ಷನ್ ಮಾಡಿರ್ತಾರೆ. ಅಂದ್ರೆ ಯಾರು ಏನು ಹೇಳಿರ್ತಾರೆ, ಏನು ನೋಡಿರ್ತಾರೆ ಅದನ್ನ ಮೆನ್ಷನ್ ಮಾಡಿರ್ತಾರಲ್ವಾ. ಸೊ ಹೀಗಾಗಿ ದರ್ಶನ್ ಒದ್ದೆ ಇಲ್ಲ ಅಂತಾನೆ ಅರ್ಥ. ಜೈಲಿನಲ್ಲಿ ನಟ ದರ್ಶನ್ ಮತ್ತು ಟೀಮ್ ನಾರ್ಮಲ್ ಆಗಿದ್ದಾರೆ. ಸದ್ಯ ಸಿಬ್ಬಂದಿ ಕೊಟ್ಟಿರುವಂತಹ ಹೇಳಿಕೆ ಆಧರಿಸಿ ಪ್ರಾಥಮಿಕ ವರದಿಯನ್ನ ಕೊಡಲಾಗಿದೆ. ಹಾಗಾದ್ರೆ ಜೊತೆಗಿದ್ದಂಥವರಿಗೆ ಒದ್ದೆ ಇಲ್ವಾ ನಟ ದರ್ಶನ್ ಅಂದ್ರೆ? ಒದ್ದೆ ಇಲ್ಲ ಅಂತಾನೆ ಅನ್ಕೊಳ್ಬೇಕು ಆ ರಿಪೋರ್ಟ್ ಪ್ರಕಾರ. ಕೊನೆಗೂ ದರ್ಶನ್ ಬ್ಯಾರಕ್ಕಿಗೆ ಟಿವಿಯನ್ನ ಬುಕ್ ಮಾಡಲಾಗಿದೆ. ಹೊಸ ಟಿವಿಯನ್ನೇ ಹಾಕ್ತಾ ಇದ್ದಾರಂತೆ ಸಿಬ್ಬಂದಿ. ಹೊಸ ಟಿವಿಯನ್ನ ಹಾಕಲಾಗ್ತಾ ಇದೆ. ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ರು ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ. ಅದಾದ್ಮೇಲೆ ಕೋರ್ಟ್ ಆದೇಶವನ್ನ ಮಾಡಿತ್ತು ಟಿವಿಯನ್ನ ಕೊಡಿ ಅಂತ. ನಿನ್ನೆ ಬುಕ್ ಆಗಿದ್ದು ಇಂದು ಬ್ಯಾರಕ್ಕಿಗೆ ಫಿಕ್ಸ್ ಮಾಡುವಂತ ಸಾಧ್ಯತೆ. ಇಂದು ದರ್ಶನ್ ಬ್ಯಾರಕ್ಕಿಗೆ ಟಿವಿಯನ್ನ ಫಿಕ್ಸ್ ಮಾಡಲಿದ್ದಾರೆ ಸಿಬ್ಬಂದಿ. ಟಿವಿ ಫಿಕ್ಸ್ ಆದ್ರೂ ಕೂಡ ಸೀಮಿತ ಚಾನೆಲ್ಗಳು ಮಾತ್ರ ನೋಡ್ಲಿಕ್ಕೆ ಅವಕಾಶ ಅಂತೆ. ಆ ಸೀಮಿತ ಚಾನೆಲ್ಗಳು ಯಾವೋ ಗೊತ್ತಿಲ್ಲ. ಯಾವೆಲ್ಲ ಚಾನೆಲ್ಗಳನ್ನ ನೋಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೋ ಏನೋ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ ಒಂದು ರಿಪೋರ್ಟ್ ಪ್ರಕಾರ ಅಲ್ಲಿನ ಸಿಬ್ಬಂದಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಏನೂ ಆಗೇ ಇಲ್ಲ ಅನ್ನುವಂಥದ್ದನ್ನ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು ಒಂದ್ ಕಡೆ ದರ್ಶನ್ ಬ್ಯಾರಕ್ನಲ್ಲಿ CCTVಯನ್ನ ಅಳವಡಿಸಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇತ್ತಲ್ಲ, ಅಳವಡಿಸಿದ್ದಾರಾ? ಅದ್ರ ಬಗ್ಗೆ ಪರಿಶೀಲನೆ ಮಾಡಿದಾರಾ? ಅದ್ರಲ್ಲಿ ಏನು ಆಗಿಲ್ವಂತ, ಅಥವಾ ಅಳವಡಿಸದಲ್ಲೇ ಇರುವಂತ ಕಾರಣಕ್ಕೋಸ್ಕರ ಸಿಬ್ಬಂದಿಯನ್ನ ವಿಚಾರಣೆ ಮಾಡಿ ರಿಪೋರ್ಟ್ ಕೊಟ್ಟಿರೋದಾ? ಪೃಥ್ವಿರಾಜ, ಪ್ರಮುಖವಾಗಿ ಅಂದ್ರೆ ಈಗ ದರ್ಶನ್ ಇರುವಂತಹ ಒಂದು ಬ್ಯಾರಕ್ ಅಲ್ಲಿ ದರ್ಶನ್ ತನ್ನ ಸಹ ಕೈದಿಗಳ ಜೊತೆ ಅವರನ್ನು ಕಾಲಲ್ಲಿ ಓದಿದ್ದಾರೆ ಮತ್ತೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆರೋಪ ಮತ್ತೆ ಆ ಒಂದು ಸುದ್ದಿಗಳು ಸಾಕಷ್ಟು ಹರಿದಾಡಿತ್ತು. ಅದನ್ನ ಗಂಭೀರವಾಗಿ ತೆಗೆದುಕೊಂಡಂತ ಈಗ ಆ ಒಂದು ಅಧಿಕಾರವನ್ನು ವಹಿಸಿಕೊಂಡಿರುವಂತದ್ದು ಸೂಪರಿಂಟೆಂಡೆಂಟ್ ಆಗಿರೋ SP ಅಂತ ಅಂಶುಕುಮಾರ್ ಅವರು ಸಿಬ್ಬಂದಿಗಳನ್ನ ವಿಚಾರಣೆ ಮಾಡಿದ್ದಾರೆ. ಯಾಕಂದ್ರೆ 3 ಪಾಳಿಯಲ್ಲಿ 6 ಮಂದಿ ಸಿಬ್ಬಂದಿಗಳು ಇರ್ತಾರೆ ದರ್ಶನ್ ಅವರ ಬ್ಯಾರಕ್ ಬಳಿ. ಮತ್ತೆ ಅವರ ಬಾಡಿ ಓನ್ ಕ್ಯಾಮೆರಾ ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಅವರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಗಮನಕ್ಕೆ, ಅಂದ್ರೆ ತಮ್ಮ ಗಮನಕ್ಕೆ ದರ್ಶನ್ ಅವರ ಒಂದು ಗಲಾಟೆ ಮಾಡಿಕೊಂಡಿರುವ ವಿಚಾರ ನಮ್ಗೆ ಯಾವುದೇ ರೀತಿ ಗೊತ್ತಿಲ್ಲ. ಮತ್ತೆ ಅವರು ತಮ್ಮ ಗಮನಕ್ಕೂ ಕೂಡ ಯಾವುದೇ ರೀತಿ ದೂರನ್ನು ಕೂಡ ಸಿಬ್ಬಂದಿಗಳು ಅಂದ್ರೆ ಅಲ್ಲಿನ ಸಹಕೈದಿಗಳು ನಮಗೆ ಹೇಳಿಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇತ್ತೀಚೆಗೆ ಕಳೆದ 2-3 ದಿನಗಳ ಹಿಂದೆ ದರ್ಶನ್ ಡೆವಿಲ್ ವಿಚಾರದ ಬಗ್ಗೆ, ಅಂದ್ರೆ ಸಿನಿಮಾದ ಪ್ರಮೋಷನ್ ಆಗಿರ್ಬೋದು, ಅದರ ಸಕ್ಸಸ್ ವಿಚಾರಗಳ ಬಗ್ಗೆ ತಮ್ಮ ಗಮನದಲ್ಲಿ ಅಂದ್ರೆ ಸಿಬ್ಬಂದಿಗಳ ಬಳಿ ಹೇಳ್ಕೊಂಡಿದ್ರು. ಅದನ್ನು ಹೊರತುಪಡಿಸಿ ಗಲಾಟೆ ಆಗಿರ್ಬೋದು ಅಥವಾ ಸಹಕೈದಿಗಳಿಗೆ ಅವರು ಒದ್ದಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಮ್ಮ ಬಳಿ ಯಾವುದೇ ರೀತಿಯಾದಂತಹ ದೂರುಗಳನ್ನ ಆಗಿರ್ಬೋದು ತಮ್ಮ ಗಮನಕ್ಕೂ ಇಲ್ಲ. ನಾವು ನೋಡದಂತೆ ಯಾವುದೇ ರೀತಿಯಾದಂತಹ ಘಟನೆ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಸಿಬ್ಬಂದಿಗಳು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಎಡಿಜಿಪಿ ದಯಾನಂದ್ ಅವರಿಗೆ ಈಗ SP ಅಂಶುಕುಮಾರ್ ಅವರು ಕೂಡ ಒಂದು ಪ್ರೈಮರಿ ರಿಪೋರ್ಟ್ ಅನ್ನ ಅವರಿಗೆ ಕೊಟ್ಟಿದ್ದಾರೆ. ಸರ್, ಈ ರೀತಿಯಾದಂತಹ ಯಾವುದೇ ರೀತಿ ಇನ್ಸಿಡೆಂಟ್ ಅವರ ಬ್ಯಾರಕ್ ಅಲ್ಲಿ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮತ್ತೆ ಅವರ ಸ್ಟೇಟ್ಮೆಂಟ್ ಅನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡುವಂತದ್ದು. ಸಿಬ್ಬಂದಿಗಳ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅವ್ರ ಸ್ಟೇಟ್ಮೆಂಟ್ ಅನ್ನ ಎಲ್ಲ ಕೂಡ ಸಹಿಯನ್ನ ಪಡೆದು ಅವೆಲ್ಲವನ್ನು ಕೂಡ ಈಗ ರೆಕಾರ್ಡ್ ಅಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಅವೆಲ್ಲ ಸಿಬ್ಬಂದಿಗಳ ಸ್ಟೇಟ್ಮೆಂಟ್ ಅನ್ನ ಈಗ ದಯಾನಂದ್ ಅವರಿಗೆ ಕೊಡಲಾಗಿದೆ. ಅದೇ ರೀತಿಯಾಗಿ ಒಂದು ಅವರ ಒಂದು ಗಾಡಿಯನ್ನ ಅಂದ್ರೆ ಅವರ ಬ್ಯಾರಕ್ ಅಲ್ಲಿ
CCTVಯನ್ನು ಕೂಡ ಅಳವಡಿಕೆ ಮಾಡೋಕೆ ಈಗ ಸೂಚನೆ ಕೊಡಲಾಗಿದೆ. ಅದರ ಪ್ರೊಸೀಜರ್ ಕೂಡ ನಡೀತಾ ಇದೆ ಅಂತೇಳಿ ಜೈಲಿನ ಉನ್ನತ ಮೂಲಗಳಿಂದ ಮಾಹಿತಿ ಗೊತ್ತಾ ಇರೋದು. ಸೀನಿಯರ್ ಆಫೀಸರ್ಸ್ ಕೂಡ ಅದ್ರ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಇವತ್ತು ಅಂದ್ರೆ ಕೋರ್ಟ್ ಸೂಚನೆಯಂತೆ ಇವತ್ತು ಟಿವಿ ಅಂದ್ರೆ ಹೊಸ ಒಂದು ಟಿವಿಯನ್ನ ಇವಾಗ ದರ್ಶನ್ ಅವರ ಬ್ಯಾರಕ್ಕೆ ಇವತ್ತು ಅಂದ್ರೆ ಅಲ್ಲಿ ಫಿಕ್ಸ್ ಮಾಡ್ತಾ ಇರುವಂತದ್ದು. ಮತ್ತೆ ಅಲ್ಲಿ ಸೀಮಿತ ಚಾನೆಲ್ ಅಷ್ಟೇ ನೋಡೋಕೆ ಅವಕಾಶವನ್ನ ಕೊಡಲಿದ್ದಾರೆ ಅಂತೇಳಿ ಜೈಲಿನ ಹಿರಿಯ ಅಧಿಕಾರಿಗಳು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಆಲ್ಮೋಸ್ಟ್ ನಾವು ಅವರ ಜೈಲಿಗೆ ಫಿಕ್ಸ್ ಅನ್ನ ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ಬ್ಯಾರಕ್ಗಳಿಗೆ ಆ ಒಂದು ಟಿವಿಗಳನ್ನ ಕೊಡುವಂತ ಸಂದರ್ಭದಲ್ಲಿ ಹಳೆ ಟಿವಿಗಳನ್ನೇ ಬೇರೆ ಬೇರೆ ಬ್ಯಾರಕ್ಗಳಿದ್ದನ್ನ ಶಿಫ್ಟ್ ಮಾಡುವಂತದ್ದು ಅಲ್ಲಿ ಕಾಮನ್. ಆದ್ರೆ ಈಗ ಕೋರ್ಟ್ ಸೂಚನೆ ಅಂತೆ ಅದು ಟೆಕ್ನಿಕಲ್ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೊಸ ಟಿವಿಯನ್ನೇ ಒಂದು ಖರೀದಿಯನ್ನ ಮಾಡಿ ಈಗ ದರ್ಶನ್ ಬ್ಯಾರಕ್ಗೆ ಅದನ್ನ ಫಿಕ್ಸ್ ಮಾಡ್ತಾ ಇರುವಂತದ್ದು. ಇವತ್ತು ಬಹುತೇಕ ಮಧ್ಯಾಹ್ನದ ಒಳಗಾಗಿ ಅವರಿಗೆ ಟಿವಿಯನ್ನ ಅನುಕೂಲವನ್ನ ಅವಕಾಶವನ್ನು ಕೂಡ ಅಲ್ಲಿ ಮಾಡಿಕೊಡಲಿದ್ದಾರೆ. ಇದೆಲ್ಲ ಹೊರತುಪಡಿಸಿ ಈಗ ಹಲ್ಲೆ ಮತ್ತೆ ಆ ಮಾಡಿರುವಂತದ್ದು ಕಾಲಲ್ಲಿ ಒದ್ದಿರುವಂತಹ ಆರೋಪ ಆಗಿರ್ಬೋದು, ಮತ್ತೆ ಅದನ್ನ ಏನು ಒಂದು ವಿಚಾರಗಳೇನಿತ್ತು ಸುದ್ದಿಗಳು ಹರಿದಾಡ್ತಾ ಇತ್ತು ಆ ಬಗ್ಗೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳಿಲ್ಲ. ಮತ್ತೆ ಅದರ ಬಗ್ಗೆ ಗಂಗಾಧರ್ ಎಕ್ಸಾಕ್ಟ್ಲಿ ಈಗ ರಿಪೋರ್ಟ್ ನಲ್ಲಿ ಏನಿದೆ ಅದೇ ನಿಜ. ಬಿಕಾಸ್ ಅವ್ರು ಕೊಡುವಂತ ರಿಪೋರ್ಟ್ ಗಳನ್ನೇ ನಾವು ಈ ಮುಂಚೆನೂ ಕೂಡ ಹೊಡಿತಾ ಇದ್ದಂತ ಹಿನ್ನೆಲೆಯಲ್ಲಿ ಹಿಂಗಾಗಿತ್ತು ಅನ್ಕೊಳ್ತಾ ಇದ್ವಿ. ಈಗ ಏನು ಆಗಿಲ್ಲ ಅಂದ್ರೆ ಏನು ಆಗಿಲ್ಲ ಅಷ್ಟೇ. ಈಗ ಅನುಕುಮಾರ್ ಜಗ್ಗ ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೆಲ್ಲ ಕೇಳ್ತಾ ಇದ್ರು ಅಂತ ಹೇಳ್ತಾ ಇದ್ರಲ್ಲ, ಅದು ನಿಜನಾ? ಎಲ್ಲೋ ಒಂದ್ ಕಡೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ರು, ಅದನ್ನ ಟಾರ್ಚರ್ ತಡ್ಕೊಳಕ್ ಆಗ್ದಲ್ಲೇ ಶಿಫ್ಟ್ ಮಾಡೋದಕ್ಕೆ ಕೇಳ್ಕೊಳ್ತಾ ಇದ್ರು ಚಿತ್ರದುರ್ಗಕ್ಕೆ ಅಂತ ಹೇಳಲಾಗ್ತಾ ಇತ್ತಲ್ಲ, ಅದ್ ನಿಜನಾ ಅಲ್ವಾ? ಎಸ್, ಇನ್ನೊಂದು ವಿಚಾರ ಅಂತಂದ್ರೆ ಇಲ್ಲಿ ಪೃಥ್ವಿರಾಜ್ ಅಂದ್ರೆ ಹಿಂದೆ ಅಂದ್ರೆ ಈ ಒಂದು ಘಟನೆ ವಿಚಾರ ಸುದ್ದಿ ಹೇಗೆ ಹರಿದಾಡ್ತು ಅದಕ್ಕೂ ಮುಂಚೆ ಕೋರ್ಟ್ ಅಲ್ಲಿ ಒಂದು ಹಿಯರಿಂಗ್ ಆಯ್ತು. ಮತ್ತೆ ಅದಕ್ಕೆ ಅರ್ಜಿಯನ್ನು ಕೂಡ ಹಾಕೊಂಡಿದ್ರು. ಅಂದ್ರೆ ಜಗದೀಶ್ ಆಗಿರ್ಬೋದು, ಅನುಕುಮಾರ್ ಆಗಿರ್ಬೋದು, ನಮ್ಮನ್ನ ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡಿ ನಮ್ಗೆ ಎಲ್ಲ ಸ್ವಲ್ಪ ನಮ್ಮ ತಾಯಿಯವರಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ಅವರು ಹಿಂದೆಯೇ ಕೂಡ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಹೀಗಾಗಿ ಅವತ್ತಿನ ದಿನ ಅವರ ಅರ್ಜಿ ತಿರಸ್ಕೃತ ಆಗಿತ್ತು. ಅವರನ್ನ ಶಿಫ್ಟ್ ಮಾಡುವಂತ ವಿಚಾರ ಅದು ಜೈಲಾಧಿಕಾರಿಗಳ ಒಂದು ವಿವೇಚನೆಗೆ ಬಿಟ್ಟಿರುವಂತದ್ದು, ಅವರನ್ನ ಶಿಫ್ಟ್ ಮಾಡುವಂತದ ಒಂದು ಬಗ್ಗೆ ಅಂತೇಳಿ. ಆದ್ರೆ ದೂರಿನ ವಿಚಾರ ಅಂದ್ರೆ ಅಲ್ಲೇ ಮತ್ತೆ ದೂರ ಅವರು ನಮ್ಗೆ ಒದ್ದಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರೈಮರಿ ಆಗಿ ಒಂದು ರಿಪೋರ್ಟ್ ಅಂದ್ರೆ ಒಂದು ದೂರನ್ನ ಅಲ್ಲಿ ಕೊಡಬೇಕಾಗುತ್ತೆ ಜೈಲಾಧಿಕಾರಿಗಳಿಗೆ ಅಥವಾ ಅಲ್ಲಿನ ಸಿಬ್ಬಂದಿಗಳಿಗೆ ಹೇಳ್ಬೇಕಾಗುತ್ತೆ. ಆದ್ರೆ ಅವರಿಬ್ಬರು ಕೂಡ ಈ ರೀತಿಯಾದಂತಹ ಇನ್ಸಿಡೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಅನ್ನೋದು ಜೈಲಿನ ಹಿರಿಯ ಅಧಿಕಾರಿಗಳ ಒಂದು ಮಾಹಿತಿ ಆಗಿರುವಂತದ್ದು. ಪೃಥ್ವಿರಾಜ್.